ನೋಡ್ಕೊಂಬನ್ನಿ ನಮ್ಮ ಭಾರತ ಸೇನೆಯ ಗತ್ತು ಎಂಥದ್ದು ಅಂತ ಈ ರಿಪೋರ್ಟ್. ನಮ್ಮದು ವಿಶ್ವದಲ್ಲೇ 4ನೇ ಬಲಿಷ್ಠ ಸೇನೆ. ಯುದ್ಧ ನಡೆದರೆ ಪಾಕಿಸ್ತಾನ ಚಿಂದಿಯಾಗೋದು ಫಿಕ್ಸ್. ಅಣ್ವಸ್ತ್ರ ವಿಚಾರದಲ್ಲಿ ಭಾರತ ನೋ ಫಸ್ಟ್ ಯೂಸ್ ಅಂತ ಹೇಳುತ್ತೆ. ಏನೇ ಆದರೂ ಪರಮಾಣು ಅಸ್ತ್ರಗಳನ್ನ ಮೊದಲು ಬಳಸುವುದಿಲ್ಲ. ಶತ್ರು ರಾಷ್ಟ್ರಗಳು ಅಣ್ವಸ್ತ್ರ ಬಳಸಿದ ಬಳಿಕವೇ ಭಾರತ ನ್ಯೂಕ್ಲಿಯರ್ ಅಸ್ತ್ರವನ್ನ ಬಳಸಲಿದೆ. ಇಷ್ಟಕ್ಕೂ ನಮ್ಮ ಸೇನೆ ಅಣ್ವಸ್ತ್ರ ಬಳಸೋ ಸ್ಥಿತಿ ಬಂದ್ರೆ ಹೇಗಿರುತ್ತೆ ಗೊತ್ತಾ? ಭಾರತದ ಅಣ್ವಸ್ತ್ರ ಬಲ. ಭಾರತವು ಭೂಮಿ, ಸಾಗರ ಹಾಗೂ ಆಕಾಶದಿಂದ ಪರಮಾಣು ದಾಳಿ ನಡೆಸುವ ಸಾಮರ್ಥ್ಯವನ್ನ ಹೊಂದಿರುವುದು ಪಾಕಿಸ್ತಾನವನ್ನ ಸೈಲೆಂಟ್ ಮಾಡಿಸಿದೆ. ಅಂದ್ರೆ ಭೂಮಿಯಿಂದ ಬಳಸುವ ಅಣ್ವಸ್ತ್ರ ಕ್ಷಿಪಣಿಗಳು, ಅಣ್ವಸ್ತ್ರಗಳನ್ನ ಹೊಂದಿರುವ ಸಬ್ಮೆರಿನ್ಗಳು, ನ್ಯೂಕ್ಲಿಯರ್ ಬಾಂಬ್ ಹಾಗೂ ಕ್ಷಿಪಣಿಗಳನ್ನ ಹೊಂದಿದ ಏರ್ಕ್ರಾಫ್ಟ್ಗಳು, ಅದರಲ್ಲೂ ಅಗ್ನಿ 5 ಮತ್ತು ಮುಂಬರುವ ಅಗ್ನಿ 4 ನಂತಹ ಲಾಂಗ್ ರೇಂಜ್ ಮಿಸೈಲ್ಗಳು ಪಾಕಿಸ್ತಾನ ಮಾತ್ರವಲ್ಲದೆ ಚೀನಾದ ನಗರಗಳನ್ನ ಟಾರ್ಗೆಟ್ ಮಾಡುವಂತೆ ಡಿಸೈನ್ ಮಾಡಲಾಗಿದೆ. पूरा विश्व आतंकवाद के खिलाफ हमारी लड़ाई में 140 करोड़ भारतीयों के साथ खड़ा है. मैं पीड़ित परिवारों को फिर भरोसा देता हूं, उन्हें न्याय मिलेगा, न्याय मिलकर रहेगा. इस हमले के दोषियों और साजिश रचने वालों को कठोरतम जवाब दिया जाएगा. ಆಗ ಸುಟ್ಟೋಗೋದು ಗ್ಯಾರಂಟಿ. ಭಾರತದ ಅಣ್ವಸ್ತ್ರ ಶಕ್ತಿ ಖಂಡಾಂತರ ಕ್ಷಿಪಣಿಗಳಲ್ಲಿದೆ. ಪೃಥ್ವಿ 1, 2, 3 ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು 150ರಿಂದ 600 ಕಿಲೋಮೀಟರ್ ದೂರದ ಗುರಿಯನ್ನು ತಲುಪುವ ಸಾಮರ್ಥ್ಯ ಹೊಂದಿವೆ. ಶೌರ್ಯ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ 700ರಿಂದ 1900 ಕಿಲೋಮೀಟರ್ ದೂರದ ಟಾರ್ಗೆಟ್ ಹೊಡೆದುರುಳಿಸಲಿವೆ. ಅಗ್ನಿ 1, 2, 3, 4 ಮಿಸೈಲ್ಗಳು 700ರಿಂದ 5000 ಕಿಲೋಮೀಟರ್ ದೂರದ ಗುರಿಯನ್ನ ಹೊಡೆದುರುಳಿಸುವ ಸಾಮರ್ಥ್ಯ ಹೊಂದಿವೆ. ಅಗ್ನಿ 5 ಖಂಡಾಂತರ ಮಿಸೈಲ್ 7000ದಿಂದ 8000 ಕಿಲೋಮೀಟರ್ ಟಾರ್ಗೆಟ್ ರೇಂಜ್ ಹೊಂದಿದ್ದು ಪಾಕಿಸ್ತಾನ ಹಾಗೂ ಚೀನಾಗೆ ನಡುಕ ಹುಟ್ಟಿಸಿವೆ. ಅಗ್ನಿ 6 ಕ್ಷಿಪಣಿಯನ್ನ ಭಾರತ ತಯಾರಿಸ್ತಾ ಇದ್ದು ಇದು 10,000ದಿಂದ 12,000 ಕಿಲೋಮೀಟರ್ ಟಾರ್ಗೆಟ್ ರೇಂಜ್ ಹೊಂದಿರೋದು ಇಂಡಿಯಾದ ನ್ಯೂಕ್ಲಿಯರ್ ಪವರ್ ಅನ್ನ ಜಗತ್ತಿಗೆ ತೋರಿಸ್ತಾ ಇದೆ. ಸೂರ್ಯ ಅನ್ನೋ ಮಿಸೈಲ್ ಅನ್ನು ಭಾರತ ತಯಾರು ಮಾಡ್ತಾ ಇದೆ. ಇದು ಬರೋಬ್ಬರಿ 16,000 ಕಿಲೋಮೀಟರ್ ದೂರದ ಟಾರ್ಗೆಟ್ ರೀಚ್ ಮಾಡುವ ಸಾಮರ್ಥ್ಯ ಇದೆ. ಭಾರತ ಯುದ್ಧ ವಿಮಾನಗಳು ಆಕಾಶದ ಮೂಲಕ ಅಣ್ವಸ್ತ್ರ ಬಾಂಬ್ ಪ್ರಯೋಗಕ್ಕೆ ಮಹಾರಾಜ್ಪುರ್ ಏರ್ಬೇಸ್ನಲ್ಲಿ 16 ಮೀರಾಜ್ 2000 ಹೆಚ್ಚಿನ ಯುದ್ಧ ವಿಮಾನಗಳನ್ನು ಸನ್ನದ್ಧಗೊಳಿಸಲಾಗಿದೆ. 16ರಲ್ಲೂ ತಲಾ 1 ಅಣು ಬಾಂಬ್ ಅನ್ನು ದಾಳಿಗೆ ಇಡಲಾಗಿದೆ. ಅದಲ್ಲದೆ ಅಂಬಾಲಾ ಏರ್ಬೇಸ್ ಹಾಗೂ ಗೋರಖ್ಪುರ್ ಏರ್ಬೇಸ್ನಲ್ಲಿ 32 ಜಾಗ್ವಾರ್ ಯುದ್ಧ ವಿಮಾನಗಳು ಪರಮಾಣು ದಾಳಿಗೆ ತಯಾರಾಗಿದೆ. ಇವುಗಳಲ್ಲೂ ತಲಾ 1 ಬಾಂಬ್ ಅನ್ನು ಇಡಲಾಗಿದೆಯಂತೆ. ಇದರ ಜೊತೆಗೆ ರಫೇಲ್ ಯುದ್ಧ ವಿಮಾನದ ಮೂಲಕವೂ ಅಣು ಬಾಂಬ್ ಹಾಕೋದಕ್ಕೆ ಭಾರತ ತಯಾರಿ ನಡೆಸಿದೆ. ಸಮುದ್ರ ಶೂರರು. ಭಾರತದ ಬಳಿ ಮಿಸೈಲ್ ಸಬ್ಮೆರಿನ್ INS ಹರಿಹಂತ್ ಸಿದ್ಧವಾಗಿದೆ. 350 ಕಿಲೋಮೀಟರ್ ರೇಂಜ್ನ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಧನುಷ್ ಕೂಡ ಇದೆ. ಸಾಗರಿಕಾ ಅಥವಾ K-15 ಅನ್ನುವಂತಹ ಸಬ್ಮೆರಿನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಕೂಡ ಇದ್ದು 700 ಕಿಲೋಮೀಟರ್ ರೇಂಜ್ ಹೊಂದಿದೆ. K-4 ಮಿಸೈಲ್ 3500 ಕಿಲೋಮೀಟರ್ ಟಾರ್ಗೆಟ್ ರೇಂಜ್ ಅನ್ನು ಹೊಂದಿದೆ. ಈ 3 ಕ್ಷಿಪಣಿಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದು K-5 ಹಾಗೂ K-6 ಮಿಸೈಲ್ಗಳು 5,000ದಿಂದ 10,000 ಕಿಲೋಮೀಟರ್ ರೇಂಜ್ ಹೊಂದಿದ್ದು ಇನ್ನು ಪ್ರಗತಿಯ ಹಂತದಲ್ಲಿವೆ. ಪಾಕಿಸ್ತಾನ್ ಕೈಗೆ ಬಳೆ ತೊಟ್ಕೊಳ್ಬೇಕು. ಪರಮಾಣು ವಿಚಾರದಲ್ಲಿ ಭಾರತ ಇಷ್ಟೆಲ್ಲ ಆಪ್ಷನ್ಗಳನ್ನ ಹೊಂದಿದೆ. ಆದರೆ ಪಾಕಿಸ್ತಾನದ ಬಳಿ ಏನೆಲ್ಲ ಇದೆ ಅನ್ನೋದನ್ನು ನೋಡೋದಾದ್ರೆ 24 F-16, 12 ಮೀರಾಜ್ ಯುದ್ಧ ವಿಮಾನಗಳು ತಲಾ ಒಂದರಂತೆ ಅಣು ಬಾಂಬ್ ಹೊಂದಿವೆ. ಭೂಮಿಯಿಂದ ಉಡಾಯಿಸಬಹುದಾದ ಮಿಸೈಲ್ಗಳಲ್ಲಿ ಶಾಹೀನ್ 3ನೇ ದೊಡ್ಡ ರೇಂಜ್ ಹೊಂದಿರೋದು. ಅದನ್ನ ಭಾರತದ ಬಳಿ ಇರೋ S-400 ಹೊಡೆದು ಹಾಕಲಿದೆ. ನ್ಯೂಸ್ ನೋಡ್ಕೊಂಬನ್ನಿ ನಮ್ಮ ಭಾರತ ಸೇನೆಯ ಗತ್ತು ಎಂಥದ್ದು ಅಂತ ಈ ರಿಪೋರ್ಟ್. ನಮ್ಮದು ವಿಶ್ವದಲ್ಲೇ 4ನೇ ಬಲಿಷ್ಠ ಸೇನೆ. ಯುದ್ಧ ನಡೆದರೆ ಪಾಕಿಸ್ತಾನ ಚಿಂದಿಯಾಗೋದು ಫಿಕ್ಸ್. ಅಣ್ವಸ್ತ್ರ ವಿಚಾರದಲ್ಲಿ ಭಾರತ ನೋ ಫಸ್ಟ್ ಯೂಸ್ ಅಂತ ಹೇಳುತ್ತೆ. ಏನೇ ಆದರೂ ಪರಮಾಣು ಅಸ್ತ್ರಗಳನ್ನ ಮೊದಲು ಬಳಸುವುದಿಲ್ಲ. ಶತ್ರು ರಾಷ್ಟ್ರಗಳು ಅಣ್ವಸ್ತ್ರ ಬಳಸಿದ ಬಳಿಕವೇ ಭಾರತ ನ್ಯೂಕ್ಲಿಯರ್ ಅಸ್ತ್ರವನ್ನ ಬಳಸಲಿದೆ.
ಇಷ್ಟಕ್ಕೂ ನಮ್ಮ ಸೇನೆ ಅಣ್ವಸ್ತ್ರ ಬಳಸೋ ಸ್ಥಿತಿ ಬಂದ್ರೆ ಹೇಗಿರುತ್ತೆ ಗೊತ್ತಾ? ಭಾರತದ ಅಣ್ವಸ್ತ್ರ ಬಲ. ಭಾರತವು ಭೂಮಿ, ಸಾಗರ ಹಾಗೂ ಆಕಾಶದಿಂದ ಪರಮಾಣು ದಾಳಿ ನಡೆಸುವ ಸಾಮರ್ಥ್ಯವನ್ನ ಹೊಂದಿರೋದು ಪಾಕಿಸ್ತಾನವನ್ನ ಸೈಲೆಂಟ್ ಮಾಡಿಸಿದೆ. ಅಂದ್ರೆ ಭೂಮಿಯಿಂದ ಬಳಸುವ ಅಣ್ವಸ್ತ್ರ ಕ್ಷಿಪಣಿಗಳು, ಅಣ್ವಸ್ತ್ರಗಳನ್ನ ಹೊಂದಿರುವ ಸಬ್ಮೆರಿನ್ಗಳು, ನ್ಯೂಕ್ಲಿಯರ್ ಬಾಂಬ್ ಹಾಗೂ ಕ್ಷಿಪಣಿಗಳನ್ನ ಹೊಂದಿದ ಏರ್ಕ್ರಾಫ್ಟ್ಗಳು, ಅದರಲ್ಲೂ ಅಗ್ನಿ 5 ಮತ್ತು ಮುಂಬರುವ ಅಗ್ನಿ 4 ನಂತಹ ಲಾಂಗ್ ರೇಂಜ್ ಮಿಸೈಲ್ಗಳು ಪಾಕಿಸ್ತಾನ ಮಾತ್ರವಲ್ಲದೆ ಚೀನಾದ ನಗರಗಳನ್ನ ಟಾರ್ಗೆಟ್ ಮಾಡುವಂತೆ ಡಿಸೈನ್ ಮಾಡಲಾಗಿದೆ. पूरा विश्व आतंकवाद के खिलाफ हमारी लड़ाई में 140 करोड़ भारतीयों के साथ खड़ा है. मैं पीड़ित परिवारों को फिर भरोसा देता हूं, उन्हें न्याय मिलेगा, न्याय मिलकर रहेगा. इस हमले के दोषियों और साजिश रचने वालों को कठोरतम जवाब दिया जाएगा. ಆಗ ಸುಟ್ಟೋಗೋದು ಗ್ಯಾರಂಟಿ. ಭಾರತದ ಅಣ್ವಸ್ತ್ರ ಶಕ್ತಿ ಖಂಡಾಂತರ ಕ್ಷಿಪಣಿಗಳಲ್ಲಿದೆ. ಪೃಥ್ವಿ 1, 2, 3 ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು 150ರಿಂದ 600 ಕಿಲೋಮೀಟರ್ ದೂರದ ಗುರಿಯನ್ನು ತಲುಪುವ ಸಾಮರ್ಥ್ಯ ಹೊಂದಿವೆ. ಶೌರ್ಯ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ 700ರಿಂದ 1900 ಕಿಲೋಮೀಟರ್ ದೂರದ ಟಾರ್ಗೆಟ್ ಹೊಡೆದುರುಳಿಸಲಿವೆ. ಅಗ್ನಿ 1, 2, 3, 4 ಮಿಸೈಲ್ಗಳು 700ರಿಂದ 5000 ಕಿಲೋಮೀಟರ್ ದೂರದ ಗುರಿಯನ್ನ ಹೊಡೆದುರುಳಿಸುವ ಸಾಮರ್ಥ್ಯ ಹೊಂದಿವೆ. ಅಗ್ನಿ 5 ಖಂಡಾಂತರ ಮಿಸೈಲ್ 7000ದಿಂದ 8000 ಕಿಲೋಮೀಟರ್ ಟಾರ್ಗೆಟ್ ರೇಂಜ್ ಹೊಂದಿದ್ದು ಪಾಕಿಸ್ತಾನ ಹಾಗೂ ಚೀನಾಗೆ ನಡುಕ ಹುಟ್ಟಿಸಿವೆ. ಅಗ್ನಿ 6 ಕ್ಷಿಪಣಿಯನ್ನ ಭಾರತ ತಯಾರಿಸ್ತಾ ಇದ್ದು ಇದು 10,000ದಿಂದ 12,000 ಕಿಲೋಮೀಟರ್ ಟಾರ್ಗೆಟ್ ರೇಂಜ್ ಹೊಂದಿರೋದು ಇಂಡಿಯಾದ ನ್ಯೂಕ್ಲಿಯರ್ ಪವರ್ ಅನ್ನ ಜಗತ್ತಿಗೆ ತೋರಿಸ್ತಾ ಇದೆ. ಸೂರ್ಯ ಅನ್ನೋ ಮಿಸೈಲ್ ಅನ್ನು ಭಾರತ ತಯಾರು ಮಾಡ್ತಾ ಇದೆ. ಇದು ಬರೋಬ್ಬರಿ 16,000 ಕಿಲೋಮೀಟರ್ ದೂರದ ಟಾರ್ಗೆಟ್ ರೀಚ್ ಮಾಡುವ ಸಾಮರ್ಥ್ಯ ಇದೆ. ಭಾರತ ಯುದ್ಧ ವಿಮಾನಗಳು ಆಕಾಶದ ಮೂಲಕ ಅಣ್ವಸ್ತ್ರ ಬಾಂಬ್ ಪ್ರಯೋಗಕ್ಕೆ ಮಹಾರಾಜ್ಪುರ್ ಏರ್ಬೇಸ್ನಲ್ಲಿ 16 ಮೀರಾಜ್ 2000 ಹೆಚ್ಚಿನ ಯುದ್ಧ ವಿಮಾನಗಳನ್ನು ಸನ್ನದ್ಧಗೊಳಿಸಲಾಗಿದೆ. 16ರಲ್ಲೂ ತಲಾ 1 ಅಣು ಬಾಂಬ್ ಅನ್ನು ದಾಳಿಗೆ ಇಡಲಾಗಿದೆ. ಅದಲ್ಲದೆ ಅಂಬಾಲಾ ಏರ್ಬೇಸ್ ಹಾಗೂ ಗೋರಖ್ಪುರ್ ಏರ್ಬೇಸ್ನಲ್ಲಿ 32 ಜಾಗ್ವಾರ್ ಯುದ್ಧ ವಿಮಾನಗಳು ಪರಮಾಣು ದಾಳಿಗೆ ತಯಾರಾಗಿದೆ. ಇವುಗಳಲ್ಲೂ ತಲಾ 1 ಬಾಂಬ್ ಅನ್ನು ಇಡಲಾಗಿದೆಯಂತೆ. ಇದರ ಜೊತೆಗೆ ರಫೇಲ್ ಯುದ್ಧ ವಿಮಾನದ ಮೂಲಕವೂ ಅಣು ಬಾಂಬ್ ಹಾಕೋದಕ್ಕೆ ಭಾರತ ತಯಾರಿ ನಡೆಸಿದೆ. ಸಮುದ್ರ ಶೂರರು ಭಾರತದ ಬಳಿ ಮಿಸೈಲ್ ಸಬ್ಮೆರಿನ್ INS ಹರಿಹಂತ್ ಸಿದ್ಧವಾಗಿದೆ. 350 ಕಿಲೋಮೀಟರ್ ರೇಂಜ್ನ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಧನುಷ್ ಕೂಡ ಇದೆ. ಸಾಗರಿಕಾ ಅಥವಾ K-15 ಅನ್ನುವಂತಹ ಸಬ್ಮೆರಿನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಕೂಡ ಇದ್ದು 700 ಕಿಲೋಮೀಟರ್ ರೇಂಜ್ ಹೊಂದಿದೆ. K-4 ಮಿಸೈಲ್ 3500 ಕಿಲೋಮೀಟರ್ ಟಾರ್ಗೆಟ್ ರೇಂಜ್ ಅನ್ನು ಹೊಂದಿದೆ. ಈ 3 ಕ್ಷಿಪಣಿಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದು K-5 ಹಾಗೂ K-6 ಮಿಸೈಲ್ಗಳು 5,000ದಿಂದ 10,000 ಕಿಲೋಮೀಟರ್ ರೇಂಜ್ ಹೊಂದಿದ್ದು ಇನ್ನು ಪ್ರಗತಿಯ ಹಂತದಲ್ಲಿವೆ. ಪಾಕಿಸ್ತಾನ್ ಕೈಗೆ ಬಳೆ ತೊಟ್ಕೊಳ್ಬೇಕು. ಪರಮಾಣು ವಿಚಾರದಲ್ಲಿ ಭಾರತ ಇಷ್ಟೆಲ್ಲ ಆಪ್ಷನ್ಗಳನ್ನ ಹೊಂದಿದೆ. ಆದರೆ ಪಾಕಿಸ್ತಾನದ ಬಳಿ ಏನೆಲ್ಲ ಇದೆ ಅನ್ನೋದನ್ನು ನೋಡೋದಾದ್ರೆ 24 F-16, 12 ಮೀರಾಜ್ ಯುದ್ಧ ವಿಮಾನಗಳು ತಲಾ ಒಂದರಂತೆ ಅಣು ಬಾಂಬ್ ಹೊಂದಿವೆ. ಭೂಮಿಯಿಂದ ಉಡಾಯಿಸಬಹುದಾದ ಮಿಸೈಲ್ಗಳಲ್ಲಿ ಶಾಹೀನ್ 3ನೇ ದೊಡ್ಡ ರೇಂಜ್ ಹೊಂದಿರೋದು. ಅದನ್ನ ಭಾರತದ ಬಳಿ ಇರೋ S-400 ಹೊಡೆದು ಹಾಕಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡ್ಕೊಂಬನ್ನಿ ನಮ್ಮ ಭಾರತ ಸೇನೆಯ ಗತ್ತು ಎಂಥದ್ದು ಅಂತ ಈ ರಿಪೋರ್ಟ್. ನಮ್ಮದು ವಿಶ್ವದಲ್ಲೇ 4ನೇ ಬಲಿಷ್ಠ ಸೇನೆ. ಯುದ್ಧ ನಡೆದರೆ ಪಾಕಿಸ್ತಾನ ಚಿಂದಿಯಾಗೋದು ಫಿಕ್ಸ್. ಅಣ್ವಸ್ತ್ರ ವಿಚಾರದಲ್ಲಿ ಭಾರತ ನೋ ಫಸ್ಟ್ ಯೂಸ್ ಅಂತ ಹೇಳುತ್ತೆ. ಏನೇ ಆದರೂ ಪರಮಾಣು ಅಸ್ತ್ರಗಳನ್ನ ಮೊದಲು ಬಳಸುವುದಿಲ್ಲ. ಶತ್ರು ರಾಷ್ಟ್ರಗಳು ಅಣ್ವಸ್ತ್ರ ಬಳಸಿದ ಬಳಿಕವೇ ಭಾರತ ನ್ಯೂಕ್ಲಿಯರ್ ಅಸ್ತ್ರವನ್ನ ಬಳಸಲಿದೆ. ಇಷ್ಟಕ್ಕೂ ನಮ್ಮ ಸೇನೆ ಅಣ್ವಸ್ತ್ರ ಬಳಸೋ ಸ್ಥಿತಿ ಬಂದ್ರೆ ಹೇಗಿರುತ್ತೆ ಗೊತ್ತಾ? ಭಾರತದ ಅಣ್ವಸ್ತ್ರ ಬಲ. ಭಾರತವು ಭೂಮಿ, ಸಾಗರ ಹಾಗೂ ಆಕಾಶದಿಂದ ಪರಮಾಣು ದಾಳಿ ನಡೆಸುವ ಸಾಮರ್ಥ್ಯವನ್ನ ಹೊಂದಿರೋದು ಪಾಕಿಸ್ತಾನವನ್ನ ಸೈಲೆಂಟ್ ಮಾಡಿಸಿದೆ. ಅಂದ್ರೆ ಭೂಮಿಯಿಂದ ಬಳಸುವ ಅಣ್ವಸ್ತ್ರ ಕ್ಷಿಪಣಿಗಳು, ಅಣ್ವಸ್ತ್ರಗಳನ್ನ ಹೊಂದಿರುವ ಸಬ್ಮೆರಿನ್ಗಳು, ನ್ಯೂಕ್ಲಿಯರ್ ಬಾಂಬ್ ಹಾಗೂ ಕ್ಷಿಪಣಿಗಳನ್ನ ಹೊಂದಿದ ಏರ್ಕ್ರಾಫ್ಟ್ಗಳು, ಅದರಲ್ಲೂ ಅಗ್ನಿ 5 ಮತ್ತು ಮುಂಬರುವ ಅಗ್ನಿ 4 ನಂತಹ ಲಾಂಗ್ ರೇಂಜ್ ಮಿಸೈಲ್ಗಳು ಪಾಕಿಸ್ತಾನ ಮಾತ್ರವಲ್ಲದೆ ಚೀನಾದ ನಗರಗಳನ್ನ ಟಾರ್ಗೆಟ್ ಮಾಡುವಂತೆ ಡಿಸೈನ್ ಮಾಡಲಾಗಿದೆ. पूरा विश्व
आतंकवाद के खिलाफ हमारी लड़ाई में 140 करोड़ भारतीयों के साथ खड़ा है। मैं पीड़ित परिवारों को फिर भरोसा देता हूं, उन्हें न्याय मिलेगा, न्याय मिलकर रहेगा। इस हमले के दोषियों और साजिश रचने वालों को कठोरतम जवाब दिया जाएगा। आज ಸುಟ್ಟೋಗೋದು ಗ್ಯಾರಂಟಿ. ಭಾರತದ ಅಣ್ವಸ್ತ್ರ ಶಕ್ತಿ ಖಂಡಾಂತರ ಕ್ಷಿಪಣಿಗಳಲ್ಲಿದೆ. ಪೃಥ್ವಿ 1, 2, 3 ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು 150ರಿಂದ 600 ಕಿಲೋಮೀಟರ್ ದೂರದ ಗುರಿಯನ್ನು ತಲುಪುವ ಸಾಮರ್ಥ್ಯ ಹೊಂದಿವೆ. ಶೌರ್ಯ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ 700ರಿಂದ 1900 ಕಿಲೋಮೀಟರ್ ದೂರದ ಟಾರ್ಗೆಟ್ ಹೊಡೆದುರುಳಿಸಲಿವೆ. ಅಗ್ನಿ 1, 2, 3, 4 ಮಿಸೈಲ್ಗಳು 700ರಿಂದ 5000 ಕಿಲೋಮೀಟರ್ ದೂರದ ಗುರಿಯನ್ನ ಹೊಡೆದುರುಳಿಸುವ ಸಾಮರ್ಥ್ಯ ಹೊಂದಿವೆ. ಅಗ್ನಿ 5 ಖಂಡಾಂತರ ಮಿಸೈಲ್ 7000ದಿಂದ 8000 ಕಿಲೋಮೀಟರ್ ಟಾರ್ಗೆಟ್ ರೇಂಜ್ ಹೊಂದಿದ್ದು ಪಾಕಿಸ್ತಾನ ಹಾಗೂ ಚೀನಾಗೆ ನಡುಕ ಹುಟ್ಟಿಸಿವೆ. ಅಗ್ನಿ 6 ಕ್ಷಿಪಣಿಯನ್ನ ಭಾರತ ತಯಾರಿಸ್ತಾ ಇದ್ದು ಇದು 10,000ದಿಂದ 12,000 ಕಿಲೋಮೀಟರ್ ಟಾರ್ಗೆಟ್ ರೇಂಜ್ ಹೊಂದಿರೋದು ಇಂಡಿಯಾದ ನ್ಯೂಕ್ಲಿಯರ್ ಪವರ್ ಅನ್ನ ಜಗತ್ತಿಗೆ ತೋರಿಸ್ತಾ ಇದೆ. ಸೂರ್ಯ ಅನ್ನೋ ಮಿಸೈಲ್ ಅನ್ನು ಭಾರತ ತಯಾರು ಮಾಡ್ತಾ ಇದೆ. ಇದು ಬರೋಬ್ಬರಿ 16,000 ಕಿಲೋಮೀಟರ್ ದೂರದ ಟಾರ್ಗೆಟ್ ರೀಚ್ ಮಾಡುವ ಸಾಮರ್ಥ್ಯ ಇದೆ. ಭಾರತ ಯುದ್ಧ ವಿಮಾನಗಳು ಆಕಾಶದ ಮೂಲಕ ಅಣ್ವಸ್ತ್ರ ಬಾಂಬ್ ಪ್ರಯೋಗಕ್ಕೆ ಮಹಾರಾಜ್ಪುರ್ ಏರ್ಬೇಸ್ನಲ್ಲಿ 16 ಮೀರಾಜ್ 2000 ಹೆಚ್ಚಿನ ಯುದ್ಧ ವಿಮಾನಗಳನ್ನು ಸನ್ನದ್ಧಗೊಳಿಸಲಾಗಿದೆ. 16ರಲ್ಲೂ ತಲಾ 1 ಅಣು ಬಾಂಬ್ ಅನ್ನು ದಾಳಿಗೆ ಇಡಲಾಗಿದೆ. ಅದಲ್ಲದೆ ಅಂಬಾಲಾ ಏರ್ಬೇಸ್ ಹಾಗೂ ಗೋರಖ್ಪುರ್ ಏರ್ಬೇಸ್ನಲ್ಲಿ 32 ಜಾಗ್ವಾರ್ ಯುದ್ಧ ವಿಮಾನಗಳು ಪರಮಾಣು ದಾಳಿಗೆ ತಯಾರಾಗಿದೆ. ಇವುಗಳಲ್ಲೂ ತಲಾ 1 ಬಾಂಬ್ ಅನ್ನು ಇಡಲಾಗಿದೆಯಂತೆ. ಇದರ ಜೊತೆಗೆ ರಫೇಲ್ ಯುದ್ಧ ವಿಮಾನದ ಮೂಲಕವೂ ಅಣು ಬಾಂಬ್ ಹಾಕೋದಕ್ಕೆ ಭಾರತ ತಯಾರಿ ನಡೆಸಿದೆ. ಸಮುದ್ರ ಶೂರರು ಭಾರತದ ಬಳಿ ಮಿಸೈಲ್ ಸಬ್ಮೆರಿನ್ INS ಹರಿಹಂತ್ ಸಿದ್ಧವಾಗಿದೆ. 350 ಕಿಲೋಮೀಟರ್ ರೇಂಜ್ನ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಧನುಷ್ ಕೂಡ ಇದೆ. ಸಾಗರಿಕಾ ಅಥವಾ K-15 ಅನ್ನುವಂತಹ ಸಬ್ಮೆರಿನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಕೂಡ ಇದ್ದು 700 ಕಿಲೋಮೀಟರ್ ರೇಂಜ್ ಹೊಂದಿದೆ. K-4 ಮಿಸೈಲ್ 3500 ಕಿಲೋಮೀಟರ್ ಟಾರ್ಗೆಟ್ ರೇಂಜ್ ಅನ್ನು ಹೊಂದಿದೆ. ಈ 3 ಕ್ಷಿಪಣಿಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದು K-5 ಹಾಗೂ K-6 ಮಿಸೈಲ್ಗಳು 5,000ದಿಂದ 10,000 ಕಿಲೋಮೀಟರ್ ರೇಂಜ್ ಹೊಂದಿದ್ದು ಇನ್ನು ಪ್ರಗತಿಯ ಹಂತದಲ್ಲಿವೆ. ಪಾಕಿಸ್ತಾನ್ ಕೈಗೆ ಬಳೆ ತೊಟ್ಕೊಳ್ಬೇಕು. ಪರಮಾಣು ವಿಚಾರದಲ್ಲಿ ಭಾರತ ಇಷ್ಟೆಲ್ಲ ಆಪ್ಷನ್ಗಳನ್ನು ಹೊಂದಿದೆ. ಆದರೆ ಪಾಕಿಸ್ತಾನದ ಬಳಿ ಏನೆಲ್ಲ ಇದೆ ಅನ್ನೋದನ್ನು ನೋಡೋದಾದ್ರೆ 24 F-16, 12 ಮೀರಾಜ್ ಯುದ್ಧ ವಿಮಾನಗಳು ತಲಾ ಒಂದರಂತೆ ಅಣು ಬಾಂಬ್ ಹೊಂದಿವೆ. ಭೂಮಿಯಿಂದ ಉಡಾಯಿಸಬಹುದಾದ ಮಿಸೈಲ್ಗಳಲ್ಲಿ ಶಾಹೀನ್ 3ನೇ ದೊಡ್ಡ ರೇಂಜ್ ಹೊಂದಿರೋದು. ಅದನ್ನ ಭಾರತದ ಬಳಿ ಇರೋ S-400 ಹೊಡೆದು ಹಾಕಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.